ಮಕ್ಕಳೇ, ಇವಾಗ ನೋಡಿ ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ನಲ್ಲಿ ಎಕ್ಸಸೈಸ್ 2.1 ಇದರೊಳಗೆ 10th ಕ್ವೆಶನ್ ಮಾಡ್ತಿದ್ದೇವೆ. ಇದಕ್ಕಿಂತ ಮುಂಚೆ ಎಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡಾಗಿದೆ. ಇದ್ರ ಬೇಸಿಕ್ಸು ಎಲ್ಲ ಕವರ್ ಮಾಡಿದ್ದೇನೆ. ಸೊ ದ ಕಾರ್ಟಿಷಿಯನ್ ಪ್ರಾಡಕ್ಟ್ 10th ಕ್ವೆಶನ್ ನೋಡಿ. ದ ಕಾರ್ಟಿಷಿಯನ್ ಪ್ರಾಡಕ್ಟ್ A cross A has 9 elements among which are found 1, -1, 0 and 0, 1. Find the set A and the remaining elements of A cross A. ಫಸ್ಟ್ ಆಫ್ ಆಲ್ ನೋಡಿ, ನೀವು ನಂಬರ್ ಆಫ್ ಎಲಿಮೆಂಟ್ಸ್ ಎ ಹುಡುಕಬೇಕಾಗಿದೆ. ಯಾಕೆಂದರೆ ನಂಬರ್ ಆಫ್ ನೋಡಿ, ಇವಾಗ ನಂಬರ್ ಆಫ್ ಎಲಿಮೆಂಟ್ಸ್ ಎನ್ ಅಂತ ಅಸ್ಯೂಮ್ ಮಾಡೋಣ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಎ, ಇವಾಗ ಎರಡೂ ಏನೇ ಇದೆ ಅಂದರೆ ಎ ಕ್ರಾಸ್ ಎಯಲ್ಲಿ ಏನಿರುತ್ತೆ, ಎನ್ ಇಂಟು ಎನ್, ಎನ್ ಸ್ಕ್ವೇರ್ ಆಗಿರುತ್ತೆ. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ, ನಂಬರ್ ಆಫ್ ಎಲಿಮೆಂಟ್ಸ್ ಇದನ್ನು 9 ಅಂತ ಕೊಟ್ಟಿದ್ದಾರೆ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಎಯಲ್ಲಿ 9 ಇದೆ ಅಂತೆ. ಸೊ 9 ಈಕ್ವಸ್ ಟು ಎನ್ ಸ್ಕ್ವೇರ್. ಸೊ ಎನ್ ಈಕ್ವಸ್ ಟು ±3. ಇವಾಗ ನೋಡಿ, ಫಸ್ಟ್ ಆಫ್ ಆಲ್ ನೆಗೆಟಿವ್ನ ರಿಜೆಕ್ಟ್ ಮಾಡ್ತೇವೆ, ಎನ್ ಈಕ್ವಸ್ ಟು 3ನ ಎಕ್ಸೆಪ್ಟ್ ಮಾಡ್ತೇವೆ. -3 ಯಾಕಂತ ಹೇಳಿದರೆ, ಫಸ್ಟ್ ಆಫ್ ಆಲ್ ನಂಬರ್ ಆಫ್ ಎಲಿಮೆಂಟ್ಸ್ ಯಾವಾಗೂ ಇರ್ತೈತಲ್ಲ ಪಾಸಿಟಿವ್ ಇರುತ್ತೆ, ಅಂದರೆ ನ್ಯಾಚುರಲ್ ನಂಬರ್ಸೇ ಇರುತ್ತೆ. ಯಾವಾಗಲೂ ನೆಗೆಟಿವ್ ನಂಬರ್ಸ್ ಇರಲ್ಲ, ಪಾಸಿಟಿವ್ ಇಂಟೀಜರ್ಸ್ ಇರುತ್ತೆ. i+, ಇಲ್ಲಾಂದರೆ z+, ಇದಿರುತ್ತೆ, ಆದರೆ ಯಾವಾಗೂ ನೆಗೆಟಿವ್ ಇರಲ್ಲ. ಸೊ ನಮಗೇನು ಸಿಕ್ತು, ಈ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಈಕ್ವಸ್ ಟು 3 ಸಿಕ್ಕಿದೆ. ಓಕೆ, ಇವಾಗ ನಮಗೆ 2 ಎಲಿಮೆಂಟ್ಸ್ ಅವ್ರು ಕೊಟ್ಟಿದ್ದಾರೆ, ಅಂದರೆ ಎ ಕ್ರಾಸ್ ಎದಲ್ಲಿ. ಎ ಕ್ರಾಸ್ ಎಲ್ಲಿ 1, -1, 0 ಮತ್ತು 0, 1 ಇದೆ. ಇಲ್ಲಿ ನೋಡಿ, ಇಲ್ಲೇ -1, 0, 0, 1 ಇದೆ. ಓಕೆ, ಇನ್ನೂ ಕೆಲವು ಎಲಿಮೆಂಟ್ಸ್ ಇರ್ಬೋದು, ನಮಗೆ ಗೊತ್ತಿಲ್ಲ. ಆದರೆ ಎಯಲ್ಲಿ ಫಸ್ಟ್ ಆಫ್ ಆಲ್ ನೋಡಿ, ನಾವು ಯಾವಾಗೂ ಫಸ್ಟ್ ಎಲಿಮೆಂಟ್ ಯಾವಾಗೂ ಇಲ್ಲಿಂದ ಬರುತ್ತೆ ಅಂತ ಹೇಳ್ತಿದ್ವಿ. ಫಸ್ಟ್ ಸೆಟ್ಟಿಗಿಂದ ಫಸ್ಟ್ ಎಲಿಮೆಂಟ್ ಬರುತ್ತೆ, ಸೆಕೆಂಡ್ ಸೆಟ್ಟಿಂದ ಸೆಕೆಂಡ್ ಎಲಿಮೆಂಟ್ ಬರುತ್ತೆ, ಎಲ್ಲ ಪೇರಿಂದ. ಸೊ ಇವಾಗ ಏನಾಗುತ್ತೆ, ಎಯಲ್ಲಿ ಫಸ್ಟಿಗೆ -1 ಬರ್ಕೊಂಡೆ, ಆಮೇಲೆ 0 ಬರ್ಕೊಂಡೆ. ಇವಾಗ ನಾವು ಹಿಂದೇನು ಪ್ರೂವ್ ಮಾಡಿದ್ವಿ, ಎನ್ ಆಫ್ ಎ ಈಕ್ವಸ್ ಟು 3 ಅಂತೇಳಿ, ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಸೆಟ್ ಈಸ್ 3 ಅಂತ ಹೇಳಿ ಪ್ರೂವ್ ಮಾಡಿದ್ವಿ. ಅಂದರೆ ನಮಗೆ ನಂಬರ್ ಸಿಕ್ಕಿತ್ತು. ಇವಾಗ ಇನ್ನೊಂದು ಎಲಿಮೆಂಟ್ ಯಾವುದಂದರೆ ಇಲ್ಲಿಂದ ಸಿಗುತ್ತೆ. ನಾವು ಫಸ್ಟಿಗೆ ಐತಲ್ಲ, ಇಲ್ಲಿಂದ ಸ್ಟಾರ್ಟ್ ಮಾಡಿ -1 ಬರ್ಕೊಂಡ್ರೆ 0 ಬರ್ಕೊಂಡಿದ್ದೇವೆ. ಎ ಇಂದ ಏನು ಮಾಡ್ತೀವಿ, 0 ಮತ್ತು 1 ಬರ್ಕೋಬೇಕಾಗುತ್ತೆ. ನೀವು ಇಲ್ಲಿ 0 ಇದೆಲ್ಲ ಸರ್, 0 ಬರೆಯಲ್ಲ, ಸೆಟ್ನಲ್ಲಿ ಯಾವಾಗೂ ರಿಪೀಟ್ ಆಗಲ್ಲ ನಂಬರ್ಸ್. ಓಕೆ, ದೀಸ್ ಆರ್ ದ 3 ಎಲಿಮೆಂಟ್ಸ್ ವಿಚ್ ಆರ್ ಎ. ಇವಾಗ ಎ ಕ್ರಾಸ್ ಎ ಕ್ವಶನಲ್ಲಿ ಎ ಕ್ರಾಸ್ ಎದು ಉಳಿದಿದ್ದ ಎಲಿಮೆಂಟ್ಸು ಬರಿಬೇಕಂತ ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ನೋಡಿ, -1, 0, 1, -1, 0, 1. ಇವಾಗ ಇದನ್ನು ಕನೆಕ್ಟ್ ಮಾಡಿ, -1, -1, -1, 0 ಕನೆಕ್ಟ್ ಮಾಡಿ, -1, 0, -1 ಮತ್ತು 1 ಇದು ಕನೆಕ್ಟ್ ಆಗಿದೆ. ಸೊ ದಿಸ್ ಇಸ್ ಕಂಪ್ಲೀಟ್ಲಿ ಡನ್. ಅದೇ ರೀತಿಯಲ್ಲಿ 0, -1 ಆಗುತ್ತೆ, 0, 0 ಆಗುತ್ತೆ, ಆಮೇಲೆ 0, 1 ಆಗುತ್ತೆ. ಇವಾಗ 1, -1, 1, 0, ಅದರ ನಂತರ 1, 1 ಇದಾಯಿತು. ಎ ಕ್ರಾಸ್ ಇದು ಎಲ್ಲ ಎಲಿಮೆಂಟ್ಸ್ ನಮಗೇನು ಕೊಟ್ಟಿದ್ದರು, -1 ಮತ್ತು 0 ಇದು ಎಲಿಮೆಂಟ್ ನಮ್ಗೆ ಕೊಟ್ಟಿದ್ದರು. ಮತ್ತು ನೆಕ್ಸ್ಟ್ 0, 1 ಇದೆ, 0, 1 ಈ ಎಲಿಮೆಂಟ್ ಕೊಟ್ಟಿದ್ದರು ನಮಗೆ. ನಾವು ಇದ್ರ ಮೂಲಕವಾಗಿ ಈಗ ನಂಬರ್ ಆಫ್ ಎಲಿಮೆಂಟ್ಸ್ ಕೊಟ್ಟು, ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ ಎ ಕ್ರಾಸ್ ಎ ಈಕ್ವಲ್ಸ್ ಟು 3 ಕೊಟ್ಟು, ಮತ್ತು ಇವೆರಡೇ ಎಲಿಮೆಂಟ್ಸ್ ಕೊಟ್ಟಿದ್ದರು. ಇದ್ರ ಮೂಲಕವಾಗಿ ನಾವು ಏನು ಕಂಡುಹಿಡಿದ್ವಿ, ಎ ಇಂದ ಎ ಕ್ರಾಸ್ ಕಂಡುಹಿಡಿದಿದ್ದೇವೆ. ಸೊ ಇದಾಗಿತ್ತು 10th ಕ್ವೆಶನ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.